ಅಡ್ವಾಂಟೇಜ್ ಆದ್ರೆ ಹೇಳ್ಬೋದು. ಇದೊಂದು ವಾಕಿಂಗ್ ಮಂಪನತಿ. ಟಿಕೆಟ್ ಕಮ್ಮಿ, ದುಬೈಲಿ ಟಿಕೆಟ್ ಜಾಸ್ತಿ. ಇಲ್ಲೇ ಸೆಟಲ್ಡ್ ಅಂತಲ್ಲ. ಹೆಲೋ ಗಾಯ್ಸ್, ಈಗ ನಾವೆಂತ ಮಾಡ್ತಿದ್ವಿ ಬಾಬಾ? ನಮ್ಮ ದಾದ ಅಂತಂದಿಲ್ಲ ವಾಕಿಂಗ್ ಅತ್ತೆ. ವಾಕಿಂಗ್ ಕುದೊಂದು ವಾಕಿಂಗ್ ಮಂಪನತಿ. ವಾಕಿಂಗ್ ಮಲ್ತಾ ಬನ್ನಿ. ಈಗ ವಾಕಿಂಗ್ ಮಾಡಿ ಸಾಕಾಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ. ಆಗ ನಂಗೊಂದು ನೆನಪಾಯ್ತು, ಹೀಗೆ ಒಂದು ಮಿನಿ ವ್ಲಾಗ್ ಮಾಡುವ ಅಂತ ಹೇಳಿ ಇವ್ರ ಹತ್ರ ಒಂದು ಕೆಲವು ಕ್ವಶನ್ ಕೇಳಲಿಕ್ಕೆ ಉಂಟು. ರೆಡಿ ಇದ್ರ ನೀವು? ಕೇಳು. ನೀವು ಗಲ್ಫಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಗಲ್ಫಿಗೆ ಬಂದು ತಕ್ರೀಬನ್ ಆಯ್ತು ಒಂದು 11 ವರ್ಷ ಆಗಿ, 12ನೇ ವರ್ಷ ರನ್ನಿಂಗ್. ನಿಮ್ಗೆ ಗಲ್ಫ್ ಲೈಫ್ ನಾನು ದುಬೈ ಲೈಫ್ ಕೇಳ್ತಿಲ್ಲ. ಗಲ್ಫ್ ಲೈಫ್ 5 ಅಡ್ವಾಂಟೇಜ್ 5 ಡಿಸ್ಅಡ್ವಾಂಟೇಜ್ ನಂಗೆ ಹೇಳಿ, ಅಂದ್ರೆ ನೋಡೋರಿಗೆ ಗೊತ್ತಾಗ್ಲಿ. ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ಒಂದು ಸ್ಯಾಲರಿ ಹೆಚ್ಚು ಊರಿಗಿಂತ ಸಿಗ್ತದೆ. ಓಕೆ, ಒಂದು ಇಲ್ಲಿ ಸೇಫ್ಟಿ ಒಳ್ಳೆ ಉಂಟು, ಸೇಫ್ಟಿ ಎಲ್ಲ, ಮತ್ತೆ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ ಕರೆಕ್ಟ್. ಓಕೆ, 3 ಲೈಫ್ ಸ್ಟೈಲ್ ಚೇಂಜ್, ಲೈಫ್ ಸ್ಟೈಲ್ ಎಲ್ಲ ಡಿಫ್ರೆಂಟ್. ಓಕೆ, ಇಂದು ರೋಡ್ ಒಂದು ಒಳ್ಳೆ ಇರ್ತದೆ, ಎಲ್ಲ ಕರೆಕ್ಟ್ ಆಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾರೆ, ಹೆದರ್ತಾರೆ ಪೊಲೀಸಿಗೆಲ್ಲ. ಅಡ್ವಾಂಟೇಜ್ ಅಲ್ಲಿ ಇನ್ನೊಂದಂದ್ರೆ ನಮ್ದು ಊರಿನವರು ದುಬೈಯಲ್ಲಿ ಜಾಸ್ತಿ ಇದ್ದಾರೆ, ಸಿಗ್ತಾರೆ. ತುಂಬಾ ಗಟ್ಟಿ ಇರ್ಬೇಕಮ್ಮ, ಕೇಳುದಿಲ್ಲ, ಹೆಚ್ಚಾಗಿ ಸಿಗ್ತಾರೆ. ಎಲ್ಲಿ ಹೋದ್ರು ಊರಿನವರು ಒಂದು ಮಾರ್ಕೆಟ್ ಅಲ್ಲಿ ಹೋದಾಗ ಯಾರಾದ್ರೂ ಒಂದು ಇರ್ತಾರೆ ತುಳುವವರು. ಮತ್ತೆಂತ ಅಡ್ವಾಂಟೇಜ್ ಮತ್ತೆ ಹೇಳಲಿಕ್ಕಿಲ್ಲ. ಡಿಸ್ಅಡ್ವಾಂಟೇಜ್ ಆದ್ರೆ ಹೇಳ್ಬೋದು. ಡಿಸ್ಅಡ್ವಾಂಟೇಜ್ ಅಂದ್ರೆ ಇಲ್ಲಿ ದುಬೈದು ನೀರಿಗೆ ತಲೆಗೂದ್ಲು ಹೋಗ್ತದೆ, ಮತ್ತೆ ತಿಂದು ಸಮ ಮಲಗಿದ್ರೆ ಹೊಟ್ಟೆ ದೊಡ್ಡದು ಆಗ್ತದೆ. ಅಬುದಾಬಿಯಲ್ಲಿ ಟಿಕೆಟ್ ಕಮ್ಮಿ, ದುಬೈಯಲ್ಲಿ ಟಿಕೆಟ್ ಜಾಸ್ತಿ, ಫ್ಲೈಟ್ ಟಿಕೆಟ್. ಅದು ಬರುದಿಲ್ಲ, ಅಬುದಾಬಿ ಬರುದಿಲ್ಲ. ಮತ್ತೆ ರೂಮ್ ರೆಂಟ್ ಎಲ್ಲ ಇಲ್ಲಿ ಜಾಸ್ತಿ, ಒಟ್ರಾಶಿ ಹೆಚ್ಚು. ಫ್ಯಾಮಿಲಿಯಿಂದ ದೂರ ಇರಬೇಕಾಗ್ತದೆ. ಫ್ಯಾಮಿಲಿ ಇಲ್ಲಿ ಸ್ವಲ್ಪ ಫ್ಯಾಮಿಲಿ ಒಟ್ಟಿಗೆ ಇರೋದು ತುಂಬಾ ಕಷ್ಟ, ಎಕ್ಸ್ಪೆನ್ಸ್ ತುಂಬಾ ಆಗ್ತದೆ. ಹಾಗೆ ಅಡ್ವಾಂಟೇಜ್ ಅಲ್ಲಿ ಅದು ಟೆಂಪಲ್ ಉಂಟು ಊರಿದು, ಅಂದ್ರೆ ಅಲ್ಲಲ್ಲ ಟೆಂಪಲ್ ಅಲ್ಲಲ್ಲ, ಒಂದು ಅಬುದಾಬಿಯಲ್ಲಿ ಒಂದು ದುಬೈಯಲ್ಲಿ ಎರಡು ಇರೋದು. ದುಬೈಲಿ 2 ಉಂಟು, 3 ಉಂಟಲ್ಲ, ಎರಡು. ಮತ್ತೆ ಅಬುದಾಬಿಯಲ್ಲಿ ಒಂದು ಉಂಟು. ಅದು ಟೆಂಪಲ್ ಅಂತ ಹೇಳಿದ್ರೆ ಅದು ಮಹಲ್ ತರ ಉಂಟು. ಟೆಂಪಲ್ ಅಂದ್ರೆ ಟೆಂಪಲ್. ನಮ್ದು ನಿಜ ಹೇಳೋದ್ರೆ ಇಂಡಿಯಾದಲ್ಲಿ ಸಹ ಅಷ್ಟು ಒಳ್ಳೆ ಇಲ್ಲ ಟೆಂಪಲ್ ಅಲ್ಲ. ಇರ್ತದೆ. ಕ್ಲೀನ್ನೆಸ್ ಹೇಗೆ ಉಂಟು? ಕ್ಲೀನ್ನೆಸ್ ಊರಲ್ಲೆಲ್ಲ ರೂಲ್ಸ್ ಕರೆಕ್ಟ್ ಫಾಲೋ ಮಾಡಿದ್ರೆ ಎಲ್ಲ ಆಗ್ತದೆ. ಅದೇ ಅಲ್ಲಿ ದೇವಸ್ಥಾನದಲ್ಲಿ ಇದೆಲ್ಲ ಇಲ್ಲಲ್ಲ, ಎಂತ ಇದು ಆರತಿ ಎಲ್ಲ ಇಲ್ಲ, ಊದುಬತ್ತಿ ಅದೆಲ್ಲ ಇಡುದಿಲ್ಲ. ಅದರದ್ದು ಒಂದು ದಿನ ಬ್ಲಾಗ್ ಮಾಡುವ, ನೆಕ್ಸ್ಟ್ ಮಂತ್ ಹೋಗೋ ಪ್ಲಾನ್ ಉಂಟು ಅಬುದಾಬಿ ಟೆಂಪಲ್ಗೆ. ಅಲ್ಲಿದೊಂದಿನ ಬ್ಲಾಗ್ ಮಾಡಿ ನಿಮ್ಗೆ ತೋರಿಸ್ತೇವೆ. ಎಲ್ಲಿ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀರಿ? ಊರಲ್ಲಿ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ ಅಥವಾ ದುಬೈಯಲ್ಲಿ ಇರ್ಲಿಕ್ಕೆ ಪ್ರಿಫರ್ ಮಾಡ್ತೀರಾ? ಊರಲ್ಲಿ ಅಂದ್ರೆ ಊರೇ ಬೆಸ್ಟ್ ಹೇಳುದಾದ್ರೆ. ನಮ್ಮ ಊರು ನಮಗೆ ಬೆಸ್ಟ್. ಬಟ್ ಎಂತ ಮಾಡುದು, ಮಜಬೂರಿ, ಹಣ ಬೇಕು, ಅದೆಲ್ಲ ಬೇಕಂತ ಹೇಳಿದ್ರೆ, ಫ್ಯೂಚರ್ ಥಿಂಕ್ ಮಾಡ್ಬೇಕಂತ ಇದ್ರೆ ಊರು ಬಿಟ್ಟು ಬರ್ಬೇಕಾಗ್ತದೆ. ಹಸದೆ ಚೇರಿ ಅಂದ ಮತಲಬ್ ಏನಿಂದ ತಕ್ಲೀಫ್ ನೀ ఉంది. ಈಗ ಏನ್ ಗೊತ್ತುಂಟಾ, ನಮ್ಗೆ ಊರಲ್ಲೆಲ್ಲ ಪೂಜೆ ಎಲ್ಲ ಸಿಗ್ತದೆ, ಪ್ರೋಗ್ರಾಮ್ ಇರ್ತದೆ. ಇಲ್ಲಿ ಮೊನ್ನೆ ನೋಡಿ ಅಷ್ಟಮಿ ಆಯ್ತು, ಅದೆಲ್ಲ ಆಯ್ತು. ನಿಮ್ಗೆ ಇಲ್ಲಿ ಏನಾದ್ರು ಇರ್ತದ ಆ ತರದ್ದೆಲ್ಲ? ಇರ್ತದೆ, ತುಂಬಾ ಪ್ರೋಗ್ರಾಮ್ ಇರ್ತದೆ. ತುಳುವರ್ದು ಮೊನ್ನೆ ಇದಿತ್ತು, ಇಂತ ಚೌತಿಗೆ ಗಣಪತಿ ಎಲ್ಲ ಇಟ್ಟಿದ್ರು, ಅಲ್ಲಿ ಹೋಗಿದ್ವಿ. ಎಲ್ಲ ಫಂಕ್ಷನ್ ಮಾಡ್ತಾರೆ ಹಾಗಾದ್ರೆ. ಹಾಗೆ ಏನಾದ್ರೂ ಆಗ್ತಾ ಇರ್ತದೆ. ಹೋಗುದಾದ್ರೆ ಹೋಗ್ಬೋದು. ಕೆಲವು ಮೊನ್ನೆ ಆಟಿದ್ದು ಎಂತದ ಇತ್ತು, ಆಟಿದ ಊಟ ಆ ತರದ್ದೇನೋ ಇತ್ತು,
ಅದಕ್ಕೆ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ನಾವು ಲೇಟ್ ಆಯಿತು, ಇಲ್ಲದಿದ್ರೆ ಹೋಗ್ತಿದ್ವಿ. ಅದಕ್ಕೆ ಟಿಕೆಟ್ ಉಂಟಾ ಮೋಸ್ಟ್ಲಿ? ಓ ಟಿಕೆಟ್ ಎಲ್ಲ ಇರ್ತದಲ್ಲ, ಹಣ ಕೊಡ್ಬೇಕಾಗ್ತದೆ. ಎಷ್ಟು ಹಣ ಕೊಡ್ಬೇಕಾಗ್ತದೆ ಅದು ಗೊತ್ತಿಲ್ಲ, ಅದು ಹೇಗೆ ಅಂತ. ಮಿನಿಮಮ್ ಒಂದು ಇಲ್ಲಿದ್ದು 100 ದಿರಾಮ್ ಅಂತ ಹೇಳಿ, ಅಂದ್ರೆ ಊರಿದ್ದು 2000 ಹಾಗೆ ಇರ್ತದೆ. ಇದು ಮಸ್ಕತ್ತದ್ದು, ನಂಗೆ ಇಲ್ಲಿ ಇದು ದುಬೈದು ನಂಗೆ ಅಷ್ಟು ಗೊತ್ತಿಲ್ಲ, ಅಲ್ಲೆಲ್ಲ ಹಾಗೆ ಇತ್ತು ಮಸ್ಕತ್ತಲ್ಲಿ. ಮತ್ತೆ ಈಗ ಒಂದು ವೇಳೆ ನಿಮ್ದು ಪ್ಲಾನ್ ಉಂಟಾ ಫ್ಯೂಚರಲ್ಲಿ ಫ್ಯಾಮಿಲಿಗೆ ಕರ್ಸ್ಕೊಡುವುದು? ಈಗ ಎಲ್ಲಿದ್ದೀರಿ ನೀವು? ಅಲ್ಲಲ್ಲ ಹಾಗಲ್ಲ, ಅಂದ್ರೆ ಇಲ್ಲೇ ಸೆಟಲ್ಡ್ ಅಂತಲ್ಲ, ಸೆಟ್ಲ್ ಅಂತಲ್ಲ, ಅಂದ್ರೆ ಹೀಗೆ ಮಗುಗೆ ಎಜುಕೇಶನ್ ಇಲ್ಲಿ ಕೊಡುವ. ಅಂದ್ರೆ ನೀವು ಹೇಳ್ತಿರಲ್ಲ ಫ್ಯಾಮಿಲಿನ ಬಿಟ್ಟು ಇರ್ಲಿಕ್ಕೆ ಕಷ್ಟ ಆಗ್ತದೆ ಹಾಗೆಲ್ಲ ಹೇಳ್ತಾ ಇರ್ತೀರಲ್ಲ, ಹಾಗೆ ಅಂದ್ರೆ ಮುಂದೇನಾದ್ರೂ ಫ್ಯೂಚರ್ ಅಲ್ಲಿ ಉಂಟಾ? तू समझा? हाँ नहीं तू समझा नहीं. ಹೇಗೆ ನೋಡ್ಬೇಕದಿಲ್ಲ, ಮತ್ತೆ ಎಂತ ಮಾಡುದು, ನೀನ್ ಹೇಳಿದಾಗೆ ಆಗ್ಬೇಕಲ್ಲ. ಕರೆಕ್ಟ್ ಹೇಳಿ ನೀನು. ನಾವು ಮಸ್ಕತ್ತಲ್ಲಿ ಒಟ್ಟಿಗಿದ್ವಿ ಹೌದಾ, ಆ ತರದ್ದೇ ದುಬೈಯಲ್ಲಿ ಏನಾದ್ರು ಆ ತರ ಫ್ಯೂಚರ್ ನೋಡ್ಬಹುದಾ, ಎನ್ಸ್ಬಹುದಾ? ಟೀಚರ್ ನೋಡ್ಬೋದು, ನೋಡ್ಲಿಕ್ಕೇನು ಅದೇನು ತೊಂದರೆ ಇಲ್ಲ. ಆಸೆ ಉಂಟು ಮಗುಗೆ ಇಲ್ಲಿ ಓದಿಸ್ಬೇಕಂತ, ಮತ್ತೆ ದೇವರ ಇಚ್ಛೆ. ದೇವ್ರ ಇಚ್ಛೆಯಾ? ಮತ್ತೆ ನಿಮ್ಮ ಇಚ್ಛೆ. ನಮ್ಮ ಇಚ್ಛೆಯಾ? ನನಗೆ ಇರ್ತೇನೆ ಅಂತ ಹೇಳಿದ್ರೆ ಇಡ್ಸ್ಕೊಳ್ಬೇಕಾಗ್ತದೆ ಅಲ್ಲ. ಥಿಂಕ್ ಮಾಡ್ಬೇಕಾಗ್ತದೆ ಹಾಗಾದ್ರೆ ಅದ್ರ ಬಗ್ಗೆ. ಡೂ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್. ನಾನು ಫಸ್ಟ್ ಹೇಳ್ತೆ, ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು, ಮಿನಿ ವ್ಲಾಗ್ ಇಷ್ಟ ಆಗಿರ್ಬೋದು. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆಂತ ಕಮೆಂಟ್ ಮಾಡಿ. ಧನ್ಯವಾದಗಳು. ಬಾಯ್ ಬಾಯ್.